ಅದಕ್ಕೆ ವ್ಯಾಖ್ಯಾನಗಳು. ಬುದ್ಧನ ಮೂಲ ಉಪದೇಶವು ಅವನ ಮಾತುಗಳಲ್ಲಿಯೇ ಈಗಲೂ ಸಿಕ್ಕುತ್ತದೆಯೇ ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಡುವುದು ಬಹಳ ಕಷ್ಟ. ಬೌದ್ಧರೊಳಗೆ ಈಗ ಅನೇಕ ಒಳಪಂಗಡಗಳು ಆಗಿಬಿಟ್ಟಿವೆ. ಅವರೆಲ್ಲರೂ ತಾವು ಹೇಳುವುದೇ ಬುದ್ಧನ ನಿಜವಾದ ಉಪದೇಶವೆಂದು ಹಠದಿಂದ ಹೇಳುತ್ತಿದ್ದಾರೆ. ವೈದಿಕ ಧರ್ಮದವರು, ಜೈನ ಧರ್ಮದವರು, ಸಾಮಾನ್ಯವಾಗಿ ವೈಭಾಷಿಕರು, ಸೌತ್ರಾಂತಿಕರು, ಯೋಗಾಚಾರರು ಅಥವಾ ವಿಜ್ಞಾನವಾದಿಗಳು ಮತ್ತು ಮಾಧ್ಯಮಿಕರು ಎಂಬ 4 ಬೌದ್ಧವಾದಿಗಳನ್ನು ಮಾತ್ರ ಪರಾಮರ್ಶೆ ಮಾಡುತ್ತಿದ್ದಾರೆ. ಆದರೆ ಮೂಲ ಬೌದ್ಧ ಗ್ರಂಥಗಳನ್ನು ನೋಡಿದರೆ ಈ 4 ವಿಭಾಗಗಳೇನೂ ಬೌದ್ಧರಲ್ಲಿ ಕಾಣಿಸುವುದಿಲ್ಲ. ಬುದ್ಧನ ವಿಚಾರವನ್ನು, ಉಪದೇಶವನ್ನು ತಿಳಿಸುವ ಅತ್ಯಂತ ಪ್ರಾಚೀನವಾದ ಪಾಲಿ ಭಾಷೆಯಲ್ಲಿರುವ ಪಿಟಕಗಳನ್ನು ನೋಡಿದರೆ ಅವುಗಳೂ ಮೂಲೋಪದೇಶಗಳನ್ನೊಳಗೊಂಡಿವೆ ಎನ್ನುವ ಹಾಗಿಲ್ಲ. ಏಕೆಂದರೆ ಅವುಗಳಲ್ಲಿ ಪ್ರತಿಯೊಂದು ವೃತ್ತಾಂತವೂ ಏವಂ ಮೇ ಸುತಂ, ಹೀಗೆಂದು ನಾನು ಕೇಳಿರುತ್ತೇನೆ ಎಂದು ಪ್ರಾರಂಭವಾಗಿರುತ್ತದೆ. ಗೌತಮ ಬುದ್ಧನ ಪರಿನಿರ್ವಾಣವಾದ ಮೇಲೆ ಅವನ ಶಿಷ್ಯರುಗಳ ಒಗ್ಗಟ್ಟು ಮುರಿಯಿತು. ಅವನು ದೇಹವನ್ನು ಬಿಟ್ಟ ಕೆಲವು ದಿನಗಳಲ್ಲಿಯೇ ರಾಜಗೃಹದಲ್ಲಿ ವರ್ಷಾಕಾಲದಲ್ಲಿ 500 ಭಿಕ್ಷುಗಳ ಸಂಗೀತಿ ಸಭೆಯಲ್ಲಿ ಸ್ಥವಿರವಾದ ಥೇರವಾದದಂತೆ ಸೂತ್ರ ಬುದ್ಧನ ಉಪದೇಶಗಳನ್ನೆಲ್ಲ ಒಟ್ಟಿಗೆ ಗಾನ ಮಾಡಿದರಂತೆ. ಉಪಾಲಿಯು ವಿನಯ ಭಿಕ್ಷುಗಳ ನಿಯಮವನ್ನೂ ಆನಂದನು ಸಾಮಾನ್ಯ ಧರ್ಮವನ್ನೂ ಉಪದೇಶಿಸಿದರಂತೆ. ಈ ಸಂಗೀತಿಯು ಆದ 100 ವರ್ಷಗಳ ಮೇಲೆ ವೈಶಾಲಿಯಲ್ಲಿ ಮತ್ತೊಂದು ಸಭೆ ನಡೆಯಿತು. ಅಲ್ಲಿ ವಿನಯಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಚರ್ಚಿಸಿ ನಿರ್ಣಯಿಸಿದರಂತೆ. ಆದರೆ ಕೆಲವರು ಅಲ್ಲಿ ಆದ ನಿರ್ಣಯಗಳನ್ನು ಒಪ್ಪದೆ ಮಹಾಸಂಗೀತಿ ಎಂಬ ಒಂದು ದೊಡ್ಡ ಸಭೆಯನ್ನು ಏರ್ಪಡಿಸಿ ಬುದ್ಧನ ಉಪದೇಶಗಳ ವ್ಯವಸ್ಥೆಯನ್ನು ಮಾಡಿಕೊಂಡರು. ಇದರ ಫಲವಾಗಿ ಬೌದ್ಧ ಭಿಕ್ಷುಗಳು 2 ಬೇರೆ ಬೇರೆಯ ನಿಕಾಯ ಸಂಪ್ರದಾಯಗಳಾಗಿ ಒಡೆದುಕೊಂಡರು. ಇದರಲ್ಲಿ ಪ್ರಾಚೀನ ಮತವನ್ನೇ ಪಟ್ಟು ಹಿಡಿದು ಅಂಟಿಕೊಂಡವರು ಸ್ಥವಿರರೆಂದು, ಹೊಸ ಕೆಲವು ನಿಯಮಗಳನ್ನು ಆಚರಣೆಗೆ ತಂದವರು ಮಹಾಸಂಘಿಕರೆಂದು ಪ್ರಸಿದ್ಧರಾದರು. ಮಹಾಸಾಂಘಿಕರೆಂದು ಪ್ರಸಿದ್ಧರಾದರು. ಈ 2 ಶಾಖೆಗಳು ಉಪಶಾಖೆಗಳಾಗಿ ಒಡೆದುಕೊಂಡು ಕೊನೆಗೆ ಬೌದ್ಧರಲ್ಲಿ ಒಟ್ಟು 18 ನಿಕಾಯಗಳಾದವು. ಈ ನಿಕಾಯಗಳು ಯಾವೆಂಬ ಬಗ್ಗೆ ಮತಭೇದವಿರುತ್ತದೆ. ಕ್ರಿಸ್ತಶಕ 4-5ನೇ ಶತಮಾನಗಳಲ್ಲಿ ಭಾರತದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಈ ಎಲ್ಲಾ ನಿಕಾಯದವರೂ ಇರುತ್ತಿದ್ದರು. ಇವರಲ್ಲಿ ದಕ್ಷಿಣ ಭಾರತದಲ್ಲಿ ಸಮ್ಮಿತೀಯ ಮತ್ತು ಚೈತ್ಯವಾದಿಗಳು, ಸಿಂಹಳದಲ್ಲಿ ಸ್ಥವಿರವಾದಿಗಳು, ಉತ್ತರ ಭಾರತದಲ್ಲಿ ಸರ್ವಾಸ್ತಿತ್ವವಾದಿಗಳು ಪ್ರಧಾನರಾಗಿದ್ದರು. ಈ 18 ನಿಕಾಯಗಳಲ್ಲಿಯೂ ಸೂತ್ರ, ವಿನಯ ಮತ್ತು ಅಭಿಧರ್ಮ ಎಂಬ 3 ಪಿಟಕಗಳೂ ಇದ್ದವು. ಆದರೆ ಈಗ ಆ ನಿಕಾಯಗಳೂ ಇಲ್ಲ, ಅವರ ಪಿಟಕಗಳು ಲುಪ್ತವಾಗಿರುತ್ತವೆ. ಆದರೆ ಮಹಾಸಾಂಘಿಕ, ಸರ್ವಾಸ್ತಿತ್ವವಾದಿ ಮತ್ತು ಏಕಾಧ ಇವರ ಗ್ರಂಥಗಳು ಚೀನಾ ಮತ್ತು ತಿಬ್ಬತ ಭಾಷೆಗಳಲ್ಲಿ ಅನುವಾದವಾಗಿ ಈಗಲೂ ಇರುತ್ತವೆ ಎಂದು ಹೇಳುತ್ತಾರೆ. ಕಾನಿಷ್ಕ ಚಕ್ರವರ್ತಿಯ ಕಾಲಕ್ಕೆ ಆದ ಮೊದಲನೆಯ ಸಂಗೀತಿಯಲ್ಲಿ ತ್ರಿಪಿಟಕಗಳನ್ನು ಗಾನ ಮಾಡಿದ್ದಲ್ಲದೆ ಈ 3 ಪಿಟಕಗಳ ಮೇಲೂ ವಿಭಾಷಾ ಎಂಬ ಹೆಸರಿನ ಭಾಷ್ಯಗಳನ್ನು ಬರೆಯಿಸಲಾಯಿತು. ಈ ಕಾರಣದಿಂದ ಸರ್ವಾಸ್ತಿತ್ವವಾದಿಗಳಿಗೆ ವೈಭಾಷಿಕರೆಂಬ ಹೆಸರು ಬಂದಿತು. ಸ್ಥವಿರವಾದಿಗಳ ವಿನಯ ಪಿಟಕವು ಅಶೋಕನ ಕಾಲಕ್ಕೆ ಪಾಟಲಿಪುತ್ರದಲ್ಲಿ ಸಭೆಯು ಸೇರಿದ ಬಳಿಕ ಅಶೋಕ ಚಕ್ರವರ್ತಿಯ ಪುತ್ರ ಮಹೇಂದ್ರ ಮತ್ತು ಪುತ್ರಿ ಸಂಘಮಿತ್ರ ಇವರ ಮೂಲಕವಾಗಿ ಸಿಂಹಲಕ್ಕೆ ಬಂದಿತು. ಆಗಿನಿಂದ ಇಲ್ಲಿಯವರೆಗೂ ಸಿಂಹಲವು ಸ್ಥವಿರ ಥೇರವಾದದ ಕೇಂದ್ರವಾಗಿರುತ್ತದೆ. ಈ ಪಿಟಕದ ಮೇಲಿನ ಅಟ್ಟಕಥಾ ಎಂಬ ಟೀಕೆಗಳು ಹಿಂದಿನ ಸಿಂಹಲ ಭಾಷೆಯಲ್ಲಿದ್ದುದು ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಬುದ್ಧಘೋಷನೆಂಬ ಆಚಾರ್ಯನು ಪಾಲಿ ಭಾಷೆಗೆ ಮಾಡಿದ ಅನುವಾದವು ಪ್ರಚುರವಾದ ಮೇಲೆ ಲುಪ್ತವಾಯಿತು. ಸಿಂಹಳಕ್ಕೆ ಬಂದ ಮೇಲೆ ತ್ರಿಪಿಟಕವನ್ನು 100 ವರ್ಷಗಳವರೆಗೆ ಕಂಠಪಾಠದಿಂದಲೇ ರಕ್ಷಿಸಿಕೊಂಡು ಬರಲಾಗಿತ್ತು.
ವಟ್ಟಗಾಮನಿ ಎಂಬ ರಾಜನ ಕಾಲಕ್ಕೆ ಅವುಗಳನ್ನು ಲಿಪಿಯಲ್ಲಿ ಬರೆದಿಟ್ಟರಂತೆ. ಈವರೆಗೆ ಕಂಠಪಾಠವಾಗಿ ಬಂದಿದ್ದರ ಪರಿಣಾಮವಾಗಿ ಮೂಲ ಮಾಗಧೀಯ ಭಾಷೆಯ ಉಚ್ಚಾರಣೆಯು ಮಾರ್ಪಟ್ಟು ಈಗಿನ ಪಾಲಿ ತ್ರಿಪಿಟಕವು ಪ್ರಾಚೀನ ಗುಜರಾತಿಯನ್ನು ಹೋಲುವ ಭಾಷೆಯಲ್ಲಿದೆ ಎಂದು ಹೇಳುತ್ತಾರೆ. ಇದುವರೆಗಿನ ಐತಿಹಾಸಿಕ ವಿವರಣೆಯಿಂದ ತಿಳಿಯಬೇಕಾದದ್ದು ಏನೆಂದರೆ, ಬುದ್ಧನ ಮೂಲೋಪದೇಶವು ಇಂಥದ್ದೆಂದು ತಿಳಿಯುವುದಕ್ಕೆ ನಮಗೆ ನಂಬಲರ್ಹವಾದ ಪ್ರಮಾಣವು ಪಾಲಿ ತ್ರಿಪಿಟಕಗಳಿಗಿಂತ ಹೆಚ್ಚಿನದು ಯಾವುದೂ ಇರುವುದಿಲ್ಲ. ಅವುಗಳಲ್ಲಿ ಥೇರವಾದಿಗಳು ಹೆಚ್ಚು ಕಡಿಮೆ ಮಾಡಿರುತ್ತಾರೆಂದು ಶೋಧಕರು ಹೇಳುತ್ತಾರಾದರೂ ಸದ್ಯಕ್ಕೆ ನಾವು ಅವನ್ನೇ ಪ್ರಾಚೀನತಮವಾದ ಪ್ರಮಾಣವೆಂದು ಹಿಡಿಯಬೇಕಾಗಿದೆ. ಬುದ್ಧನು ಆತ್ಮವಾದವನ್ನು ತಿರಸ್ಕರಿಸಿರುತ್ತಾನೆಂಬುದು ಮಧ್ಯಮ ನಿಕಾಯವೇ ಮುಂತಾದ ಪಾಲಿ ಗ್ರಂಥಗಳಿಂದ ತಿಳಿಯಬರುತ್ತದೆ. ಅವನು ಈಶ್ವರನ ಅಸ್ತಿತ್ವವನ್ನು ಒಪ್ಪಿರುವುದಿಲ್ಲ. ಆದ್ದರಿಂದ ಮತ್ತೊಬ್ಬ ದೇವತೆಯ ಅಥವಾ ಈಶ್ವರನ ಆರಾಧನೆಯಿಂದ ಅಥವಾ ಆಶ್ರಯದಿಂದ ತನ್ನ ಪುರುಷಾರ್ಥವನ್ನು ಕಂಡುಕೊಳ್ಳಬೇಕೆಂಬ ವಾದವನ್ನು ಅವನು ಎಂದಿಗೂ ಒಪ್ಪಲಿಲ್ಲ. ವೇದದಲ್ಲಿ ಹೇಳಿರುವ ಯಜ್ಞ ಯಾಗಾದಿ ಕರ್ಮಗಳನ್ನಂತೂ ಹಿಂಸಾರೂಪವೆಂಬ ಕಾರಣದಿಂದ ಅವನು ಸಾಕ್ಷಾತ್ತಾಗಿ ಹಳಿದಿರುತ್ತಾನೆ. ಹಾಗಾದರೆ ಈ ಮತದಲ್ಲಿ ಮೋಕ್ಷದ ಸ್ವರೂಪವೇನು? ಅದು ಯಾರಿಗೆ ಆಗಬೇಕು? ಅವನವನು ಮಾಡಿದ ಕರ್ಮಗಳಿಗೆ ಅವನು ಹೊಣೆಗಾರನೆಂಬ ವಾದವನ್ನು ಇಲ್ಲಿ ಹೇಗೆ ಸಾಧಿಸಬೇಕು ಎಂಬ ಪ್ರಶ್ನೆಗಳು ಏಳುತ್ತವೆಯಷ್ಟೇ. ಇದಕ್ಕೆ ಉತ್ತರವೇನೆಂದರೆ, ನಾಮರೂಪಾತ್ಮಕವಾದ ಶರೀರವು ಮಾಡಿದ ಕರ್ಮದ ಫಲವಾಗಿ ಮತ್ತೆ ಮತ್ತೆ ಅದಕ್ಕನುಗುಣವಾದ ನಾಮರೂಪಾತ್ಮಕ ಶರೀರವು ಹುಟ್ಟುತ್ತಿರುವುದು. ಈ ಜನ್ಮಾಂತರ ಪ್ರಾಪ್ತಿ ರೂಪವಾದ ಸಂಸಾರವು ದುಃಖಮಯವಾಗಿರುತ್ತದೆ. ದುಃಖ, ದುಃಖ ಸಮುದಯ, ದುಃಖ ನಿರೋಧ ಮತ್ತು ದುಃಖ ನಿರೋಧ ಮಾರ್ಗ ಪ್ರತಿಪತ್ತು ಎಂಬ ಆರ್ಯ ಸತ್ಯ ಚತುಷ್ಟಯದ ಜ್ಞಾನದಿಂದ ಮೋಕ್ಷವಾಗುತ್ತದೆ. ಈ ಮತದಲ್ಲಿ ಮೋಕ್ಷವೆಂದರೆ ಪರಮಾತ್ಮನಲ್ಲಿ ಒಂದಾಗುವ ಸಾಯುಜ್ಯವಲ್ಲ, ಏಕೆಂದರೆ ಪರಮಾತ್ಮನನ್ನೇ ಇಲ್ಲಿ ಒಪ್ಪಿರುವುದಿಲ್ಲ. ಮೋಕ್ಷವು ಬರಿಯ ನಿರ್ಣಯವು ಎಂದರೆ ದೀಪವು ಆರಿಹೋದಂತೆ ತೃಷ್ಣೆಯು ಆತ್ಯಂತಿಕವಾಗಿ ಇಲ್ಲವಾಗಿ ಬಿಡುವುದು. ತೃಷ್ಣೆಯು ಆತ್ಯಂತಿಕವಾಗಿ ಇಲ್ಲವಾಗಿ ಬಿಡುವುದು. ತೃಷ್ಣೆಯು ಸಂಪೂರ್ಣವಾಗಿ ಹೋದರೆ ಮತ್ತೊಂದು ಶರೀರ ಪ್ರಾಪ್ತಿಯೂ ಆಗಲಾರದ್ದಾದ್ದರಿಂದ ನಿರ್ವಾಣವೆಂದರೆ ಮರಣವೂ ಅಲ್ಲ, ಅದು ಸಾವಿನ ಸಾವು. ಈ ಸಾವಿಗೆ ಸಾವು. ಈ ನಿರ್ವಾಣ ಗಾರ್ಹಸ್ಥ್ಯವನ್ನು ಬಿಟ್ಟು ಭಿಕ್ಷು ಆಗುವುದೇ ಹೆಚ್ಚು ಉಪಕಾರಕವೆಂಬುದು ಬುದ್ಧನ ಉಪದೇಶದಿಂದಲೂ ಉದಾಹರಣೆಯಿಂದಲೂ ಸ್ಪಷ್ಟವಾಗುತ್ತದೆ. ಉಪನಿಷತ್ತುಗಳಲ್ಲಿ ಆತ್ಮನಿಷ್ಠೆ, ಅನಾತ್ಮ ತಿರಸ್ಕಾರ ಎಂಬ ಎರಡು ಮಾರ್ಗಗಳನ್ನು ಉಪದೇಶಿಸಿದೆ ಎಂದು ಸಂಗ್ರಹವಾಗಿ ಹೇಳಬಹುದಾಗಿದೆ. ಇವುಗಳಲ್ಲಿ ಆತ್ಮವಿಚಾರವನ್ನು ಬಿಟ್ಟು ತೃಷ್ಣಾತ್ಯಾಗ, ವೈರಾಗ್ಯ, ಕರ್ಮತ್ಯಾಗ ಇವುಗಳಲ್ಲಿ ಮಾತ್ರ ಗೌತಮ ಬುದ್ಧನು ವೈದಿಕ ಮತವನ್ನು ಅನುಸರಿಸಿರುತ್ತಾನೆಂದು ಹೇಳಬಹುದಾಗುತ್ತದೆ. ಗೌತಮ ಬುದ್ಧನು ಆತ್ಮ ತಿರಸ್ಕಾರವನ್ನು ಸುಸ್ಪಷ್ಟವಾಗಿ ಮಾಡಿದ್ದರೂ ಅವನ ಅನುಯಾಯಿಗಳು ಒಂದಲ್ಲ ಒಂದು ಬಗೆಯಿಂದ ಮತ್ತೆ ಆತ್ಮಾಸ್ತಿತ್ವವನ್ನು ಒಪ್ಪಿಕೊಳ್ಳುವುದಕ್ಕೆ ಪ್ರಾರಂಭಿಸಿದರೆಂಬುದು ಮನನೀಯವಾಗಿರುತ್ತದೆ. ದೀರ್ಘಕಾಯಕ್ಕೆ ಸೇರಿದ ಬ್ರಹ್ಮಜಾಲ ಸೂತ್ರವೆಂಬ ಪ್ರಕರಣದಲ್ಲಿ ಬುದ್ಧನು ಆತ್ಮನೂ ಪ್ರಪಂಚವೂ ನಿತ್ಯವೆನ್ನುವ ಮಾತನ್ನು ಖಂಡಿಸಿರುವುದಲ್ಲದೆ ಆತ್ಮನ ವಿಷಯದಲ್ಲಿ 32 ಮಿಥ್ಯಾದೃಷ್ಟಿಗಳನ್ನು ವರ್ಣಿಸಿರುತ್ತಾನೆ. ಆತ್ಮನು ಸತ್ತ ಬಳಿಕ ಅವಿಜ್ಞಾನನಾಗಿರುತ್ತಾನೆ, ಸವಿಜ್ಞಾನನೂ ಆಗಿರುವುದಿಲ್ಲ, ಅವಿಜ್ಞಾನನೂ ಆಗಿರುವುದಿಲ್ಲ ಎಂಬ ವಿಕಲ್ಪಗಳನ್ನು ಒಂದೊಂದಾಗಿ ವಿವರಿಸಿ ಸುಸ್ಪಷ್ಟ ರೀತಿಯಲ್ಲಿ ಖಂಡಿಸಿರುತ್ತಾನೆ. ಹೀಗಿದ್ದರೂ ಮುಂದೆ ಪಾತ್ಸೀಪುತ್ರಿಯರೆಂಬ ಒಂದು ಪಂಗಡದವರು ಪುದ್ಗಲಾತ್ಮವಾದವೆಂಬ ಒಂದು ವಾದವನ್ನು ಹೂಡಿದರು. ಆತ್ಮನು ಒಂದು ಬಗೆಯಲ್ಲಿ ನಿತ್ಯನಾಗಿರುತ್ತಾನೆ. ಅವನು ಪಂಚಸ್ಕಂದಗಳಿಗಿಂತ ಭಿನ್ನನೆಂದಾಗಲಿ ಅಭಿನ್ನನೆಂದಾಗಲಿ ಹೇಳುವುದಕ್ಕೆ ಬರುವುದಿಲ್ಲ ಎಂಬುದು ಅವರ ಮತವಾಗಿತ್ತು. ಗೌತಮನು ಈಶ್ವರನು ನಿತ್ಯನಾಗಿರುವನೆಂಬುದನ್ನು ತಿರಸ್ಕರಿಸಿದ್ದನಾದರೂ
ಮುಂದೆ ಅವನ ಅನುಯಾಯಿಗಳಲ್ಲಿ ಮಹಾಯಾನ ಪಕ್ಷದವರು ಕೆಲವರು ಬುದ್ಧನನ್ನೇ ಸರ್ವಜ್ಞನೆಂದೂ ಪರಮಪುರುಷನೆಂದೂ ಭಗವಂತನೆಂದೂ ಕರೆದು ಪರಮೇಶ್ವರನ ಸ್ಥಾನಕ್ಕೆ ಏರಿಸಿ ಆರಾಧಿಸಿರುತ್ತಾರೆ. ಸನಾತನ ಧರ್ಮದವರಂತೆಯೇ ಮಂಜುಶ್ರೀ, ಅವಲೋಕಿತೇಶ್ವರ ಮುಂತಾದ ದೇವತೆಗಳನ್ನು ಒಪ್ಪಿರುತ್ತಾರೆ. ಬುದ್ಧನು ಯಾವ ಅದ್ಭುತ ಪವಾಡಗಳನ್ನೂ ಮೆಚ್ಚುತ್ತಿರಲಿಲ್ಲವಾದರೂ ಅವನ ಅನುಯಾಯಿಗಳು ಅವನ ಜೀವನ ಚರಿತ್ರೆಯ ವಿಷಯದಲ್ಲಿಯೇ ಚಿತ್ರ ವಿಚಿತ್ರ ಅದ್ಭುತಗಳ ಕಥೆಗಳನ್ನು ಕಲ್ಪಿಸಿರುತ್ತಾರೆ. ಈಚಿನ ಬೌದ್ಧರಲ್ಲಿ ಅನೇಕ ಮಂತ್ರತಂತ್ರಗಳೇ ಮುಂತಾದ ಕಲಾಪಗಳು ಹೇರಳವಾಗಿ ಹಬ್ಬಿಕೊಂಡಿರುತ್ತವೆ. ಇದೆಲ್ಲ ಹೇಗಾದರೂ ಇರಲಿ, ಬುದ್ಧನು ಪ್ರಧಾನವಾಗಿ ಉಪದೇಶಿಸಿದ ಪ್ರತೀತ್ಯ ಸಮುತ್ಪಾದದ ಅರ್ಥವೇನೆಂಬುದೇ ವಿವಾದಾಸ್ಪದವಾಗಿ ಬಿಟ್ಟಿದೆ. ಹೀನಯಾನದವರ ಮತದಂತೆ ಧರ್ಮಗಳು ಸ್ಕಂದ, ಆಯತನ, ಧಾತು ಇವು ಬೇರೆ ಬೇರೆಯಾಗಿ ಅನಿತ್ಯವಾಗಿದ್ದರೂ ಸತ್ಯವಾಗಿರುತ್ತವೆ. ಆದರೆ ಮಹಾಯಾನದವರ ಮತದಲ್ಲಿ ಅವು ವಿಜ್ಞಾನ ಮಾತ್ರವಾಗಿರುತ್ತದೆ ಅಥವಾ ಶೂನ್ಯ ನಿಸ್ವಭಾವವಾಗಿರುತ್ತವೆ. ಹೀಗೆ ಭರತಖಂಡದಲ್ಲಿ ಯಾವ ಸನಾತನ ವೈದಿಕ ಮತದಿಂದ ಬೌದ್ಧ ಮತವು ಒಡೆದುಕೊಂಡು ಬೇರೆಯಾಗಿದ್ದಿತೋ ಆ ಮತದಲ್ಲಿಯೇ ಈಚೆಗೆ ಅನೇಕ ಕಾರಣಗಳಿಂದ ಬೇರೆ ಬೇರೆಯ ಪ್ರಕಾರದಿಂದ ಒಂದಾಗಿ ಬಿಟ್ಟಿದೆ ಎಂದು ಹೇಳಬಹುದು. ಗೌತಮ ಬುದ್ಧನ ಹೆಸರನ್ನು ತಮ್ಮ ಕರ್ಮಗಳಲ್ಲಿ ಮಾಡುವ ಸಂಕಲ್ಪದಲ್ಲಿ ಬೌದ್ಧಾವತಾರೆ ಎಂಬ ಹೆಸರಿನಲ್ಲಿ ಹಿಂದೂಗಳು ಇನ್ನೂ ಉಳಿಸಿಕೊಂಡಿರುತ್ತಾರೆ. ಆದರೆ ಅವನೇ ಐತಿಹಾಸಿಕ ಬುದ್ಧನು ಎಂಬ ವಿಷಯಕ್ಕೂ ಭಿನ್ನಾಭಿಪ್ರಾಯವಿಲ್ಲದೇ ಇಲ್ಲ. ಬೌದ್ಧ ಸಿದ್ಧಾಂತದ ಗುರುಗಳೇ ಬೌದ್ಧರು ತಮ್ಮ ಧರ್ಮದ ಸಿದ್ಧಾಂತದ ಮೂಲ ತತ್ವಗಳು ಯಾವವೆಂದು ಎಣಿಸುತ್ತಾರೆಂಬ ವಿಷಯದಲ್ಲಿ ನಮ್ಮವರು ಬರೆದಿರುವ ಶಾಸ್ತ್ರ ಗ್ರಂಥಗಳೇ ಇದುವರೆಗೆ ನಮಗೆ ಆಧಾರವಾಗಿದ್ದವು. ಬೌದ್ಧ ಮತದ ತತ್ವಗಳನ್ನು ಖಂಡನೆಗಾಗಿ ಅಲ್ಲಲ್ಲಿ ನಮ್ಮ ಶಾಸ್ತ್ರಗಾರರು ಉದಾಹರಿಸಿರುತ್ತಾರೆ. ಆದರೆ ಅವು ಬೌದ್ಧರು ಒಪ್ಪಿರುವ ಸಿದ್ಧಾಂತಗಳೇ ಎಂದು ಅನೇಕರಿಗೆ ಸಂಶಯವು ಉಂಟಾಗಿ ಈಗಿನ ಬೌದ್ಧರು ಈ ವಿಷಯದಲ್ಲಿ ಏನು ಹೇಳುತ್ತಾರೋ, ಅವರ ಮೂಲ ಗ್ರಂಥಗಳಲ್ಲಿ ಏನು ಹೇಳಿದೆಯೋ ಅದನ್ನೇ ನೇರವಾಗಿ ನೋಡಬೇಕೆಂಬ ತವಕವು ಸಹಜವಾಗಿ ಉಂಟಾಯಿತು. ಪಾಶ್ಚಾತ್ಯ ವಿದ್ವಾಂಸರು ಅನೇಕ ಬೌದ್ಧ ಗ್ರಂಥಗಳನ್ನು ಪರಿಶೋಧಿಸಿ ಅವುಗಳನ್ನು ಇಂಗ್ಲಿಶು ಮುಂತಾದ ಭಾಷೆಗಳಿಗೆ ಪರಿವರ್ತನೆ ಮಾಡಿರುತ್ತಾರೆ. ಸಿಂಹಳ, ಬರ್ಮಾ, ಟಿಬೆಟ್, ಚೀನಾ, ಜಪಾನು ಮುಂತಾದ ಸೀಮೆಗಳಲ್ಲಿರುವ ಬೌದ್ಧರೂ ಈ ಕಾರ್ಯಕ್ಕೆ ಸಹಾಯ ಮಾಡಲು ಈಗ ಮುಂದಕ್ಕೆ ಬರುತ್ತಿದ್ದಾರೆ. ಆದ್ದರಿಂದ ನಾವು ದುರಭಿಮಾನವನ್ನು ಬಿಟ್ಟು ಆಯಾ ಮತದ ತತ್ವಗಳನ್ನು ಆಯಾ ಮತದವರಿಂದಲೇ ತಿಳಿಯಬೇಕೆಂಬ ಕುತೂಹಲವುಳ್ಳವರಾಗಿದ್ದರೆ ಈಗ ನಾವು ನಮ್ಮವರು ಹೇಳಿರುವ ಬೌದ್ಧ ವಿಚಾರಗಳನ್ನು ಒತ್ತಟ್ಟಿಗೆ ಇಟ್ಟು ನೇರಾಗಿ ಬೌದ್ಧ ಧರ್ಮದ ವಿಚಾರಗಳನ್ನು ತಿಳಿಯಲು ತಕ್ಕ ಕಾಲವಾಗಿದೆ. ಇದರಿಂದ ಬೌದ್ಧರ ವಿಷಯದಲ್ಲಿ ನಮಗಿರುವ ಅಸಡ್ಡೆಯೂ ಕರಗಿ ಹೋಗುವುದು. ಒಬ್ಬರನ್ನೊಬ್ಬರು ವೇದಬಾಹ್ಯ, ಪ್ರಚ್ಛನ್ನ ಬೌದ್ಧ, ಶೂನ್ಯವಾದಿ ಎಂದು ಮುಂತಾಗಿ ಬೈಯುವ ಚಟವೂ ನಿಂತು ಹೋಗುವ ಸಂಭವವಿರುವುದು. ಆದ್ದರಿಂದ ಬೌದ್ಧರ ಸಿದ್ಧಾಂತಗಳನ್ನು ಸ್ವಲ್ಪವಾಗಿ ಅಡಗಿಸಿ ಲೇಖನವನ್ನು ಪೀಠಿಕೆಯಾಗಿ ಬರೆದಿರುತ್ತದೆ. ಬೌದ್ಧರ ಸಿದ್ಧಾಂತವನ್ನು ಮುಖ್ಯವಾಗಿ 3 ವಾಕ್ಯಗಳಿಂದ ತಿಳಿಸಬಹುದು. ಎಲ್ಲವೂ ಅನಿತ್ಯ, ಎಲ್ಲವೂ ಅನಾತ್ಮ, ನಿರ್ವಾಣವೇ ಶಾಂತವಾದದ್ದು. ಬೌದ್ಧರಲ್ಲಿ ಅನೇಕ ಪಂಗಡಗಳಿರುವವು, ಅವರಲ್ಲಿ ಅನೇಕ ಮತಭೇದಗಳಿರುವವು. ಆದರೆ ಆ 3 ಒಪ್ಪದೇ ಇರುವ ಬೌದ್ಧನಿಲ್ಲ. ಯಾವನಾದರೂ ಈ 3 ಒಪ್ಪಿದರೆ ಬೌದ್ಧನಾದಂತೆಯೇ. ಮಹಾಯಾನದವರು ಸರ್ವವೂ ತಾನು ಇರುವಂತೆಯೇ ಇರುವುದು ಎಂಬ ಮತ್ತೊಂದು ತತ್ವವನ್ನು ತಾವು ಒಪ್ಪಿರುವುದಾಗಿ ಹೇಳಿಕೊಳ್ಳುವರು. ಆದರೆ ಇದು 3ನೆಯ ತತ್ವದಿಂದ ಸಿದ್ಧವಾಗಿರುವುದಾದ್ದರಿಂದ ಇದನ್ನು ಸ್ವತಂತ್ರವಾಗಿರುವ ತತ್ವವೆಂದು ಭಾವಿಸಬೇಕಾದದ್ದಿಲ್ಲ. ಇದರಂತೆಯೇ ಸರ್ವವೂ ದುಃಖವು ಎಂಬ ತತ್ವವು ಸರ್ವವೂ ಅನಿತ್ಯವೆಂಬುದರಲ್ಲಿಯೇ ಸೇರಿ ಹೋಗಿರುವುದರಿಂದ ಅದೂ ಹೊಸದಲ್ಲ. ಇಲ್ಲಿ ಹೇಳಿರುವ 3 ತತ್ವಗಳನ್ನು ಬೌದ್ಧರು ಮುದ್ರೆಗಳೆಂದು ಕರೆಯುತ್ತಾರೆ. ಸರ್ವವೂ ಅನಿತ್ಯವೆಂಬ ಮುದ್ರೆಯಲ್ಲಿ 3 ವಿಷಯಗಳು ಅಡಕವಾಗಿರುವವು. ಈ ಪ್ರಪಂಚದಲ್ಲಿ ನಮಗೆ ತೋರುವುದು ಯಾವುದೂ ನಾಶವಾಗದೇ ಇರುವುದಿಲ್ಲ. ಹುಟ್ಟಿದ್ದು ಸಾಯಲೇಬೇಕು,
ಯಾವುದು ಉಂಟಾಯಿತೋ ಅದು ಇಲ್ಲವಾಗಲೇಬೇಕು. ಇದು ಮೊದಲನೆಯ ಭಾಗ. ಪ್ರತಿಯೊಂದು ವಸ್ತುವು ಕ್ಷಣಿಕವಾಗಿರುವುದು. ಒಂದೊಂದು ಕ್ಷಣದಲ್ಲಿಯೂ ಹುಟ್ಟಿ ಸವೆಯುತ್ತಿರುವುದು. ಒಂದು ಕ್ಷಣದಲ್ಲಿ ಇದ್ದಂತೆ ಮತ್ತೊಂದು ಕ್ಷಣದಲ್ಲಿ ಇರುವುದಿಲ್ಲ. ಹಿಂದಿನ ಕ್ಷಣವು ಆಗಿಹೋಯಿತು, ಈಗ ಇರುವುದಿಲ್ಲ, ಮುಂದಕ್ಕೂ ಇರುವುದಿಲ್ಲ. ಈಗಿನ ಕ್ಷಣವು ಹಿಂದೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಮುಂದಿನ ಕ್ಷಣವೆಂಬುದು ಈಗ ಇಲ್ಲ, ಹಿಂದೆಯೂ ಇರಲಿಲ್ಲ. ಪ್ರತಿಯೊಂದು ವಸ್ತುವೂ ಹುಟ್ಟುವುದು, ಇರುವುದು, ಸವೆಯುವುದು, ಹಾಳಾಗುವುದು. ಈ ನಾನು ಎಂಬುದು ಬೇರೆಯೂ ಅಲ್ಲ, ಅವುಗಳೇ ಎಂದೂ ಅಲ್ಲ. ಇಂಥ ವಿಚಿತ್ರ ಸ್ವಭಾವದ ವಸ್ತು. ಈ ಮೂರು ವಿಧವಾದ ಆತ್ಮವನ್ನು ಬೌದ್ಧರು ಒಪ್ಪುವುದಿಲ್ಲ. ಸ್ಥಿರವಾದ ಸ್ವತಂತ್ರ ವಸ್ತು ಇಲ್ಲವೇ ಇಲ್ಲವೆಂದು ಅವರು ಅಭಿಪ್ರಾಯ ಪಟ್ಟಿರುವುದರಿಂದ ಅವರ ಮತದಲ್ಲಿ ಇಂಥ ಆತ್ಮವು ಇರುವುದೆಂಬುದಕ್ಕೆ ಸಾಧಕವೇನೂ ಇರುವುದಿಲ್ಲ. ಅನಿತ್ಯ ವಸ್ತುವಿಗೆ ಸ್ವಾತಂತ್ರ್ಯವೆಲ್ಲಿ ಬಂದೀತು? ಬೌದ್ಧ ಮತದಲ್ಲಿ ಆತ್ಮ ಉಂಟೆಂದು ಕೆಲವು ಕಡೆಗಳಲ್ಲಿ ಹೇಳಿರುವುದು ವ್ಯವಹಾರ ದೃಷ್ಟಿಯಿಂದಲೇ ಹೊರತು ಅದೇನೂ ಪರಮಾರ್ಥವಲ್ಲ. ಅನಾತ್ಮವಾದದಲ್ಲಿ ಶರೀರಕ್ಕಿಂತ ಬೇರೆಯಾಗಿ ಸ್ವತಂತ್ರವಾಗಿರುವ ಆತ್ಮನನ್ನು ಒಪ್ಪಿರುವುದಿಲ್ಲವೆಂಬುದೊಂದೇ ಅಲ್ಲ, ಇದರಂತೆ ಜಗತ್ಕರ್ತನಾದ ಈಶ್ವರಾತ್ಮನೊಬ್ಬನು ಇದಾನೆಂಬುದನ್ನೂ ಒಪ್ಪಿರುವುದಿಲ್ಲ. ಯದೃಚ್ಛ ಎಂದರೆ ಹೇಗೋ ಕಾರಣವಿಲ್ಲದೆ ಆಗುವುದು. ನಿಯತಿ ಎಂದರೆ ಹೀಗೆ ಆಗಿಯೇ ತೀರಬೇಕೆಂಬ ದುಷ್ಟ ನಿಯಮ. ಈಶ್ವರ ಅಂದರೆ ದೇವರು. ಇಂಥ ಕಾರಣಗಳಿಂದ ಮನುಷ್ಯನ ಸುಖ ದುಃಖಾದಿಗಳು ಉಂಟಾಗುವವೆಂದು ನಂಬುವುದು ಮನುಷ್ಯನ ಸೋಮಾರಿತನಕ್ಕೆ ಕಾರಣವೆಂದು ಬೌದ್ಧರ ಅಭಿಪ್ರಾಯವು. ಈ ಮತದಲ್ಲಿ ಜೀವಾತ್ಮ, ಈಶ್ವರಾತ್ಮ ಈ ಎರಡೂ ಆತ್ಮರನ್ನೂ ತಿರಸ್ಕರಿಸಿ ಮಹಾತ್ಮ, ಪರಮಾತ್ಮ ಎಂಬ ಒಂದು ಆತ್ಮವನ್ನು ಬೋಧಿಸುವುದುಂಟು. ಇದಕ್ಕೆ ತಥಾಗತ ಗರ್ಭವೆಂದೂ ಹೆಸರು. ತಥಾಗತನೆಂದರೆ ಬುದ್ಧನು. ಪ್ರತಿಯೊಂದು ಪ್ರಾಣಿಯಲ್ಲಿ ತಥಾಗತ ಸ್ವಭಾವವು ಇದ್ದೇ ಇರುವುದಾದರೂ ಕ್ಲೇಶಗಳ ಮುಸುಕಿನಲ್ಲಿ ಈ ಸ್ವಭಾವವು ಸಿಕ್ಕಿರುವುದರಿಂದ ಹೊರತೋರಿಕೊಳ್ಳದೆ ಇರುವುದೆಂದು ಹೇಳುವರು. ಬೌದ್ಧರು ಹೇಳುವ ಈ ತಥಾಗತ ಗರ್ಭಕ್ಕೂ ವೇದಾಂತಿಗಳು ಹೇಳುವ ನಿರ್ಗುಣ ಪರಮಾತ್ಮನಿಗೂ ಬಹಳ ಹೋಲಿಕೆಯುಂಟೆಂದು ಮೇಲೆ ನೋಡುವುದಕ್ಕೆ ತೋರುವುದು. ಆದರೆ ಆತ್ಮವಾದಿಗಳನ್ನು ತಮ್ಮ ಕಡೆಗೆ ಎಳೆದುಕೊಳ್ಳುವುದಕ್ಕೂ ಅನಾತ್ಮವಾದವೆಂದರೆ ಬೆಚ್ಚಿ ಬೀಳುವವರ ಹೆದರಿಕೆಯನ್ನು ತಪ್ಪಿಸುವುದಕ್ಕೂ ಬುದ್ಧನು ತಥಾಗತ ಗರ್ಭವನ್ನು ಉಪದೇಶಿಸುವೆನೆಂದು ಲಂಕಾವತಾರ ಸೂತ್ರವೇ ಮುಂತಾದ ಗ್ರಂಥಗಳಲ್ಲಿ ಹೇಳಿರುವುದರಿಂದ ನೈರಾತ್ಮ್ಯವೆಂದರೆ ಆತ್ಮವು ಇಲ್ಲವಾಗುವುದೆಂಬ ಅರ್ಥವನ್ನು ಮಾಡಿಕೊಳ್ಳಬಾರದೆಂಬುದೇ ಈ ವಾದದ ತಿರುಳೆಂದು ತೋರುವುದು. ನಿರ್ವಾಣವೇ ಶಾಂತವಾದದ್ದು ಎಂಬ ಮೂರನೆಯ ಮುದ್ರೆಯು ಬೌದ್ಧ ಸಿದ್ಧಾಂತಕ್ಕೆಲ್ಲ ಕೇಂದ್ರ ರೂಪವಾದದ್ದು. ಎಲ್ಲವೂ ಅನಿತ್ಯವಾಗಿ ಯಾವುದಕ್ಕೂ ತಿರುಳಿಲ್ಲವೆಂಬುದು ನಿಜವಾದರೆ ನಿರ್ವಾಣವೇ ಶಾಂತವೆಂಬುದು ತಾನೇ ಸಿದ್ಧವಾಗುವುದು. ಈ ನಿರ್ವಾಣವೆಂಬುದರ ಸ್ವಭಾವವನ್ನು ಮಾತುಗಳಿಂದ ತಿಳಿಯಪಡಿಸುವುದು ಆಗಲಾರದು. ಅದನ್ನು ಶಾಸ್ತ್ರದಲ್ಲಿ ಹೇಳಿರುವ ಸಾಧನಗಳ ಅಭ್ಯಾಸದಿಂದ ಪಡೆದ ಅನುಭವದಿಂದಲೇ ಕಂಡುಕೊಳ್ಳಬೇಕು. ಅದು ಸಾಧನದಿಂದ ಪಡೆಯತಕ್ಕದ್ದಲ್ಲ, ಹೋಗಿ ತಲುಪತಕ್ಕ ಸ್ಥಳವಲ್ಲ, ತಾನೇ ಹುಟ್ಟತಕ್ಕದ್ದಲ್ಲ, ಯಾವುದಾದರೂ ನಾಶವಾಗಿ ಬರತಕ್ಕದ್ದಲ್ಲ. ಬಯಕೆ, ಹೊಟ್ಟೆಯ ಕಿಚ್ಚು, ಕೆಟ್ಟ ಬುದ್ಧಿ ಎಂಬ ಮೂರು ದೋಷಗಳು ಹೋಗಿ ಎಲ್ಲಾ ವಿಧವಾದ ದುಃಖವೂ ತೊಲಗಿ ಹುಟ್ಟುಹೊದ್ದುಗಳಲ್ಲಿ ತೊಳಲುವುದು ನಿಂತು ಹೋಗುವುದು ನಿರ್ವಾಣವು. ಪರೋಪಕಾರ, ಪ್ರೇಮ, ಜ್ಞಾನ ಇವುಗಳಿಂದ ಹೃದಯವನ್ನು ಶುದ್ಧಿಗೊಳಿಸಿಕೊಂಡು ಅಜ್ಞಾನವೇ ಮುಂತಾದವುಗಳ ಸಂಕೋಲೆಯನ್ನು ಕಳಿಸಿಕೊಳ್ಳುವುದೇ ನಿರ್ವಾಣವು. ಬೇಕಾದ ಯಾವ ಕಾರ್ಯವೂ ಇಲ್ಲದೆ ಧ್ಯಾನದಿಂದ ಕಾಲ ಕಳೆಯುವ ಸ್ಥಿತಿಯೆಂದು ಹೀನಯಾನ ಮಾರ್ಗದ ಕೆಲವು ಬೌದ್ಧರ ಅಭಿಪ್ರಾಯವಿರುವುದು. ಹೊಸದಾಗಿ ಕೂಡಿ ಹಾಕಿಕೊಳ್ಳದೆ ಮುಂದೆ ಹುಟ್ಟಬಾರದೆಂಬ ಉದ್ದೇಶದಿಂದ ವಾಸನೆಯನ್ನೆಲ್ಲ ಕಳೆದುಕೊಂಡು ಆಶೆಯನ್ನೆಲ್ಲ ಕತ್ತರಿಸಿಕೊಂಡಿರುವರೋ ಅವರು ದೀಪವು ಆರಿ ಹೋಗುವಂತೆ ನಿರ್ವಾಣವನ್ನು ಹೊಂದುವರೆಂಬುದು ಹೀನಯಾನದ ಸಿದ್ಧಾಂತವು. ಅವರು ಹೇಳುವುದೇನೆಂದರೆ ಮಾಯಾ ಸಮಾಧಿಯೇ ಮುಂತಾದ ಎಲ್ಲಾ ಸಮಾಧಿಗಳ ಅಂತಸ್ತುಗಳನ್ನೂ ಏರಿ ತಥಾಗತ ಸ್ಥಿತಿಗೆ ಏರುವುದರಿಂದ ಮನಸ್ಸನ್ನು ಲಯಗಳಿಸುವುದೇ ನಿರ್ವಾಣವೆನಿಸುವುದು. ಇದಕ್ಕೆ ಮೊದಲು ಹೊರಗಿನ ವಸ್ತುಗಳೆಲ್ಲ ಮನಸ್ಸಿನ ಕಲ್ಪನೆ ಎಂಬುದನ್ನು ತಿಳಿದಿರಬೇಕು.
ವಸ್ತುಸ್ಥಿತಿಯಲ್ಲಿ ಇರುವಿಕೆ, ಇಲ್ಲದಿರುವಿಕೆ, ಇದ್ದೂ ಇಲ್ಲದಿರುವಿಕೆ, ಇರುವುದೂ ಇಲ್ಲದ್ದು ಎಂಬ ಎರಡೂ, ಅಲ್ಲದಿರುವಿಕೆಗೆ ಎಂಬ 4 ಕೋಟಿಗಳೂ ಇಲ್ಲವೆಂದು ತಿಳಿದಿರಬೇಕು. ಅರಿಯುವುದು, ಅರಿಯಲ್ಪಡುವುದು ಎಂಬಿವೆರಡೂ ಮನಃಕಲ್ಪಿತವೆಂಬುದನ್ನು ತಿಳಿದು ಅವುಗಳು ಕಾಣದಂತೆ ಮಾಡಿಕೊಂಡಿರಬೇಕು. ಯಾವ ಪ್ರಮಾಣವೂ ನೆಲೆಗೆ ನಿಲ್ಲದೆಂಬುದನ್ನು ಗೊತ್ತು ಮಾಡಿಕೊಂಡಿರಬೇಕು. ತತ್ವವೆಂಬುದು ಭ್ರಾಂತಿಯೇ ಎಂದು ತಿಳಿದಿರಬೇಕು. ಆರ್ಯಧರ್ಮವೇ ಸಕಲ ಪ್ರಮಾಣಗಳನ್ನು ಒಳಗೊಂಡಿರುವುದೆಂದು ತಿಳಿದಿರಬೇಕು. 2 ನೈರಾತ್ಮ್ಯವನ್ನು ಮನಗಂಡಿರಬೇಕು. 2 ಕ್ಲೇಶಗಳು, 2 ಮುಸುಕುಗಳೂ ಹೋಗಿರಬೇಕು. ಅಂಥವರಿಗೆ ನಿರ್ವಾಣವಾಗುವುದೆಂಬುದು ಮಹಾಯಾನದ ಸಿದ್ಧಾಂತವು. ಮೇಲೆ ಕೊಟ್ಟಿರುವ ನಿರ್ವಾಣದ ವರ್ಣನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಅದರಲ್ಲಿ ಹೇಳಿರುವ ಒಂದೊಂದು ಸಾಧನೆಯ ಸ್ವರೂಪವನ್ನು ಬಿಚ್ಚಿ ತಿಳಿದುಕೊಳ್ಳಬೇಕಾಗುವುದು.